ನಮಸ್ತೆ. ಈಗ ನಾವು ಕೃಷಿಕರಿಗೆ, ಶ್ರಮಿಕರಿಗೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂತಹ ರೈತರಿಗೆ ರೇಖೆ ಶಕ್ತಿಯನ್ನ ಕೊಡುವ ಅಭ್ಯಾಸವನ್ನ ಮಾಡೋಣ. ಹಾಯಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. ರೇಖೆಯ ಗುರುಗಳಾದಂತಹ ಮಿಕಾವೋ ಉಸುಯಿ, ಜುಜಿರೋ ಹಯಾಶಿ, ಮಿಸೆಸ್ ಟಕಾಟಾ ಮತ್ತು ನಿಮ್ಗೆ ರೇಖೆಯನ್ನ ಹೇಳ್ಕೊಟ್ಟಂತಹ ಗುರುಗಳನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ರೇಖೆ ಶಕ್ತಿಯನ್ನ ಕೇಳಿಕೊಳ್ಳಿ. ನಿಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೇಖೆ ಶಕ್ತಿ ಹರಿದು ಒಳ್ಳೇದಾಗ್ಲಿ ಅಂತ ಹೇಳಿಕೊಳ್ಳಿ. ನಿಮ್ಗೆ ಗೊತ್ತಿರುವಂತಹ ಎಲ್ಲ ರೇಖೆಯ ಚಿಹ್ನೆಗಳನ್ನ ಮಾನಸಿಕವಾಗಿ ಹಾಕಿಕೊಳ್ಳಿ. ಈಗ ನಿಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೇಖೆ ಶಕ್ತಿ ಹರಿತಾ ಇದ್ದು, ಇದನ್ನು ನೀವು ಹೀಲಿಂಗ್ಗೋಸ್ಕರ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಿಮ್ಮ ಗಮನ ನೀವು ಇವತ್ತು ಮಾಡಿರುವಂತಹ ಊಟದ ಕಡೆಗೆ ತೆಗೆದುಕೊಂಡು ಹೋಗಿ. ಇವತ್ತು ಮಧ್ಯಾಹ್ನ ಅಥವಾ ಬೆಳಗಿನ ಹೊತ್ತು ನೀವು ಊಟ ಮಾಡಿರುವಂತಹ, ತಿಂದಿರುವಂತಹ ತಿಂಡಿಯನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ನೀವೀಗ ಊಟ ಮಾಡ್ತಾ ಇದ್ದೀರಿ. ನಿಮ್ಮ ಕೈಯಲ್ಲಿ ನಿಮ್ಮ ತುತ್ತಿದೆ. ಆ ತುತ್ತನ್ನ ಗಮನಿಸಿ. ಆ ತುತ್ತಲ್ಲಿರುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನ ಒಂದೊಂದಾಗಿ ಗಮನಿಸಿ. ಅದರಲ್ಲಿ ಇರುವಂತಹ ಬೇರೆ ಬೇರೆ ಧಾನ್ಯಗಳನ್ನ ಗಮನಿಸಿ. ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ, ನವಣೆ, ಬೇಳೆಗಳು, ತರಕಾರಿ, ಮಸಾಲೆ ಪದಾರ್ಥಗಳು, ಏನೇನು ಅದರಲ್ಲಿ ಇರ್ಬೋದು ಅದೆಲ್ಲವನ್ನ ಮನಸ್ಸಲ್ಲಿ ಒಂದ್ಸರಿ ನೆನೆಸ್ಕೊಳ್ಳಿ. ಈಗ ಆ ಎಲ್ಲ ಪದಾರ್ಥಗಳು ಎಲ್ಲಿಂದ ಬಂದವು ಅದನ್ನ ಒಂದೊಂದಾಗಿ ಹಿಂದಕ್ಕೆ ಹೋಗ್ತಾ ನೋಡ್ತಾ ಬರೋಣ. ಮೊದಲನೇದಾಗಿ ನಿಮ್ಮ ಕೈಯಲ್ಲಿ ಆ ಆಹಾರ ಬರಬೇಕು ಅಂತಾದ್ರೆ ಅದು ಅಡುಗೆ ಮನೆಯಿಂದ ಬಂದಿದೆ. ಅಡುಗೆ ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನ ಒಂದ್ಸರಿ ಗಮನ ಕೊಡಿ. ಅಡುಗೆ ಮನೆಗೆ ಬಂದಂತಹ ಪದಾರ್ಥಗಳು ಅಂಗಡಿಯಿಂದ ಬಂದಿವೆ. ಆ ಅಂಗಡಿಗೆ ಆ ಪದಾರ್ಥಗಳು ಇನ್ನ ಹಿಂದಕ್ಕೆ ಹೋದ್ರೆ ಬಹುಶಃ ಒಂದು ಮಾರ್ಕೆಟ್ನಿಂದ ಬಂದಿದೆ. ಮನಸ್ಸು ಇನ್ನ ಹಿಂದಕ್ಕೆ ಹೋಗ್ಲಿ. ಮಾರ್ಕೆಟಿಗೆ ಅದನ್ನ ತಂದು ಕೊಟ್ಟವರು ಯಾವ ಹೊಲದಲ್ಲಿ ಆ ಪದಾರ್ಥಗಳೆಲ್ಲ ಬೆಳೀತಾ ಇದ್ದಾವೆ, ಆ ಹೊಲವನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಭೂಮಿ ತಾಯಿ, ಅಲ್ಲಿರುವಂತಹ ಫಸಲು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ, ಶ್ರಮ ಪಡ್ತಾ ಇರುವಂತಹ ರೈತರು, ಕೃಷಿಕರು, ಅವರೆಲ್ಲರನ್ನ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಈಗ ಈ ಪೂರ್ತಿ ಚೈನಿಗೆ ರೇಖೆ ಶಕ್ತಿಯನ್ನ ಹರಿಸೋಣ. ಅವರು
ಜಗತ್ತಿಗೋಸ್ಕರ, ಇತರರಿಗೋಸ್ಕರ ಕೊಡ್ತಾ ಇರುವಂತಹ ಅವರ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಅವರಿಗೆ ಸಿಗ್ಲಿ. ರೇಖಿ ಶಕ್ತಿಯ ಚಿಹ್ನೆಗಳನ್ನ ಅವರಿಗೆ ಹಾಕ್ತಾ ಬನ್ನಿ. ಅವ್ರು ಮಾಡ್ತಾ ಇರುವಂತಹ ಪ್ರಕ್ರಿಯೆಗೆ, ಅಲ್ಲಿ ಅವರು ಬೆಳೀತಾ ಇರುವಂತಹ ಬೆಳೆಗೆ, ಈಗ ಅಲ್ಲಿ ಕಟಾವು ಆಗ್ತಾ ಇದೆ, ಎಲ್ಲ ಐಟಮ್ಸ್ಗಳು ಪ್ಯಾಕಿಂಗ್ ಆಗಿ ಮಾರ್ಕೆಟ್ಗೆ ಹೋಗ್ತಾ ಇದೆ. ಅಲ್ಲಿ ಯಾರ್ಯಾರು ಆ ಚೈನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ರೇಖೆ ಶಕ್ತಿಯನ್ನು ಹರಿಸಿ ಮಾರ್ಕೆಟ್ನಿಂದ ಮತ್ತೆ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುವಂತಹ ಪೂರ್ತಿ ನೆಟ್ವರ್ಕ್ ಏನಿದೆ ಅದನ್ನ ಮನಸ್ಸಲ್ಲಿ ತಂದ್ಕೊಳ್ಳಿ. ನಿಮ್ಮ ಮನೆಗೆ ಬರ್ತಾ ಇರುವಂತಹ ಅಂಗಡಿ, ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಅಲ್ಲಿಂದ ನಿಮ್ಮ ಮನೆಗೆ ಬರ್ಲಿಕ್ಕೆ ಸಹಾಯ ಮಾಡಿದಂತಹ ಎಲ್ಲರಿಗೂ ಕೂಡ ರೇಖಿ ಶಕ್ತಿಯನ್ನ ಹರಿಸಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಎಲ್ಲ ಸಾಮಗ್ರಿಗಳಿಗೆ ರೇಖಿ ಶಕ್ತಿಯನ್ನ ಹರಿಸಿ ಅಡಿಗೆ ತಯಾರು ಮಾಡಿದಂಥವ್ರಿಗೂ, ನಿಮ್ಗೆ ಬಂದು ಬಡಿಸಿದವ್ರಿಗೂ, ಹಾಗೂ ಕೊನೆಗೆ ನಿಮ್ಗೂ ಕೂಡ ರೇಖೆಯ ಸಿಂಬಲ್ಸ್ಗಳನ್ನ ಹಾಕೊಳ್ಳಿ. ನಿಮ್ಮ ಕೈಯಲ್ಲಿರುವಂತಹ ತುತ್ತಿಗೆ ರೇಖಿ ಶಕ್ತಿಯನ್ನ ಕೊಡಿ. ವಿಶ್ವ ಪ್ರೇಮದ ಶಕ್ತಿಯನ್ನ ತುಂಬಿದಂತಹ ಆ ತುತ್ತನ್ನ ನೀವೀಗ ಸೇವಿಸಬಹುದು. ಎಂಜಾಯ್ ದ ಫೀಲಿಂಗ್. ತುಂಬಾ ಖುಷಿಯಿಂದ ಅದನ್ನ ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಪ್ರಕ್ರಿಯೆಯನ್ನ ಇನ್ನೆರಡು ಬಾರಿ ಸ್ವಲ್ಪ ಬೇಗ ರಿಪೀಟ್ ಮಾಡೋಣ. ಇನ್ನೊಂದು ತುತ್ತನ್ನ ಕೈಯಲ್ಲಿ ತಗೊಳ್ಳಿ. ಮತ್ತೆ ನಿಮ್ಮ ಗಮನ ಆ ಆಹಾರ ರೆಡಿ ಆದಂತಹ ಕಿಚನ್, ಅಡುಗೆ ಮನೆಗೆ ಹೋಗ್ಲಿ. ಅಡುಗೆ ಮನೆಯಲ್ಲಿರುವಂತಹ ಎಲ್ಲ ಸಾಮಗ್ರಿಗಳು, ಅಲ್ಲಿಂದ ಹಿಂದಕ್ಕೆ ಅಂಗಡಿ, ಅಲ್ಲಿಂದ ಹಿಂದಕ್ಕೆ ಮಾರ್ಕೆಟ್, ಅಲ್ಲಿಂದ ಹಿಂದಕ್ಕೆ ಅದು ಬೆಳೆದಿರುವಂತಹ ಕೃಷಿ ಭೂಮಿ, ಅದು ನಿಮ್ಮ ಗಮನಕ್ಕೆ ಬರಲಿ. ರೇಖಿ ಶಕ್ತಿಯನ್ನ ಹರಿಸಿ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೃಷಿಕರಿಗೆ, ಶ್ರಮಿಕರಿಗೆ, ರೈತ ಮಿತ್ರರಿಗೆ ರೇಖಿ ಸಿಂಬಲ್ ಅನ್ನ ಹಾಕಿ ರೇಖಿ ಶಕ್ತಿಯ ಕಾರಣದಿಂದಾಗಿ ಅವರು ಪಡ್ತಾ ಇರುವಂತಹ ಶ್ರಮಕ್ಕೆ ಸರಿಯಾದಂತಹ ಪ್ರತಿಫಲ ಅವರಿಗೆ ಸಿಗ್ತಾ ಇದೆ. ಮತ್ತೆ ನಿಮ್ಮ ಗಮನ ಅಲ್ಲಿಂದ ಕಟಾವು ಆಗಿ ಬೆಳೆಗಳು ಮಾರ್ಕೆಟ್ ಕಡೆಗೆ ಬರ್ತಾ ಇದೆ. ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ರೇಖಿ ಶಕ್ತಿಯನ್ನು ಹರಿಸಿ ಅಲ್ಲಿಂದ ಅಂಗಡಿಗೆ ಬರ್ತಾ ಇದೆ. ಅಂಗಡಿಯಿಂದ ನಿಮ್ಮ ಕಿಚನ್ಗೆ, ನಿಮ್ಮ ಅಡುಗೆ ಮನೆಗೆ, ಅಲ್ಲಿಂದ ಅಡುಗೆ ಮಾಡಿದವರಿಗೆ, ನಿಮಗೆ ಬಡಿಸಿದವರಿಗೆ, ನಿಮ್ಮ ತಟ್ಟೆಗೆ, ನಿಮ್ಮ ತುತ್ತಿಗೆ, ನಿಮ್ಮ ಕೈಗೆ ರೇಖಿ ಶಕ್ತಿಯನ್ನು ಹರಿಸಿ. ಈಗ ಮತ್ತೊಂದು ತುತ್ತನ್ನ ಸೇವಿಸಬಹುದು. ಮೂರನೇ ಬಾರಿ ರಿಪೀಟ್ ಮಾಡೋಣ. ಕೈಯಲ್ಲಿ ಇನ್ನೊಂದು ತುತ್ತು ತಗೊಳ್ಳಿ. ಅದರ ಹಿಂದಿನ ಎಲ್ಲ ಪರಿಶ್ರಮವನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಅಡಿಗೆ ಮನೆ, ಅಂಗಡಿ, ಮಾರ್ಕೆಟ್, ಕೃಷಿ ಭೂಮಿ, ಕೃಷಿಯಲ್ಲಿ ಸತತ ಪ್ರಯತ್ನದಿಂದ, ಪರಿಶ್ರಮದಿಂದ ಬೆಳೆದಂತಹ ಬೆಳೆ, ಅದು 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, ನಡೆದಂತಹ ಪೂರ್ತಿ ಪ್ರಕ್ರಿಯೆಯಲ್ಲಿ ಶ್ರಮ ಹಾಕಿದಂತಹ ಎಲ್ಲರಿಗೆ ರೇಖಿ ಶಕ್ತಿಯನ್ನು ಹರಿಸಿ ಸಿಂಬಲ್ಸ್ಗಳನ್ನು ಹಾಕೊಳ್ಳಿ.
ರೇಖಿ ಶಕ್ತಿಯ ಕಾರಣದಿಂದಾಗಿ ಅವರು ಹಾಕಿರುವಂತಹ ಎಲ್ಲ ಪರಿಶ್ರಮಕ್ಕೆ ಸರಿಯಾದ ರೀತಿ ಪ್ರತಿಫಲ ಸಿಗ್ತಾ ಇದೆ. ಕರುಣಾರೇಖೆ ಗೊತ್ತಿದ್ದವರು ಕರುಣಾರೇಖೆ ಸಿಂಬಲ್ ಅನ್ನು ಹಾಕೊಳ್ಳಿ. ಹೋಲಿ ಫೈರ್ ಸಿಂಬಲ್ ಗೊತ್ತಿದ್ದವರು ಹೋಲಿ ಫೈರ್ ಸಿಂಬಲ್ ಹಾಕೊಳ್ಳಿ. ನಿಧಾನಕ್ಕೆ ಮತ್ತೆ ಮಾರ್ಕೆಟ್ ಕಡೆಗೆ, ಅಲ್ಲಿಂದ ಅಂಗಡಿ, ಅಲ್ಲಿಂದ ನಿಮ್ಮ ಅಡುಗೆ ಮನೆ, ಮತ್ತೆ ನಿಮ್ಮ ತಟ್ಟೆ, ನಿಮ್ಮ ಕೈಯಲ್ಲಿರುವಂತಹ ತುತ್ತು. ಇಸ್ ಎನರ್ಜೈಸ್ಡ್. ರೇಖಿ ಶಕ್ತಿಯಿಂದ ಅದು ಶಕ್ತಿಯುತಗೊಂಡಿದೆ. ಲೆಟ್ ಅಸ್ ಬಿ ಥ್ಯಾಂಕ್ಫುಲ್. ಇಂಥ ಅಮೃತದ ಆಹಾರವನ್ನು ನಾವು ತಗೊಳ್ತಾ ಇದ್ದೀವಿ. ಲೆಟ್ ಅಸ್ ಬಿ ಥ್ಯಾಂಕ್ಫುಲ್ ಫಾರ್ ದಿಸ್ ನೆಕ್ಟರ್. ಈ ಪ್ರಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡಿದಂತಹ ಎಲ್ಲ ರೇಖಿಯ ಏಂಜಲ್ಸ್ಗಳಿಗೆ, ರೇಖಿ ಮಾಸ್ಟರ್ಸ್ಗಳಿಗೆ, ಆಧ್ಯಾತ್ಮಿಕ ಸಹಾಯಕರಿಗೆ, ಆಧ್ಯಾತ್ಮಿಕ ಗುರುಗಳಿಗೆ, ರೇಖಿಯ ಗುರುಗಳಾದಂತಹ ಮಿಕಾವೋ ಉಸುಯಿ, ಜಿರೋ ಹಯಾಶಿ, ವಿಶಿಷ್ಟ ಕಾಟ ಮತ್ತು ನಿಮಗೆ ರೇಖೆಯನ್ನು ಹೇಳ್ಕೊಟ್ಟಂತಹ ಗುರುಗಳಿಗೆ, ನಿಮ್ಮ ಆತ್ಮಕ್ಕೆ, ರೇಖಿ ಶಕ್ತಿಗೆ ಧನ್ಯವಾದಗಳನ್ನ ಹೇಳೋಣ. ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನ ತಂದುಕೊಳ್ಳೋಣ. ಸ್ಲೋಲಿ, ನಿಧಾನಕ್ಕೆ. ನಾನಿವಾಗ 1 ರಿಂದ 5 ಎಣಿಸ್ತಾ ನಿಮ್ಮನ್ನ ಸಹಜ ಸ್ಥಿತಿಗೆ ವಾಪಸ್ ಕರ್ಕೊಂಡು ಬರ್ತಾ ಇದ್ದೇನೆ. ಮುಂದಿನ ಬಾರಿ ನೀವು ಧ್ಯಾನ ಸ್ಥಿತಿಗೆ ಹೋಗಲು ಅನುವಾದಾಗ ಇದೇ ರೀತಿಯ ಆಳವಾದ ಸ್ಥಿತಿಗೂ ಅಥವಾ ಇನ್ನ ಆಳವಾದ ಸ್ಥಿತಿಗೂ ಅತಿ ಬೇಗನೆ ಹೊರಟೋಗ್ತೀರಾ. 1, ನಿಧಾನಕ್ಕೆ ಹೊರಗಡೆ ಬರ್ತಾ ಇದ್ದೀರಿ. ಸ್ಲೋಲಿ ಕಮಿಂಗ್ ಬ್ಯಾಕ್. 2, ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ಒಂದು ಆಳವಾದ ದೀರ್ಘವಾದ ಉಸಿರನ್ನು ಒಳಗೆ ತಗೊಂಡು ಹೊರಗೆ ಬಿಡೋಣ. 3, ಮಾನಸಿಕವಾಗಿ ನೀವು ಕುಳಿತಿರುವಂತಹ ಜಾಗ, ನಿಮ್ಮ ದೇಹವನ್ನ ತಲೆಯಿಂದ ಕಾಲಿನ ತನಕ ಒಂದ್ಸರಿ ಮಾನಸಿಕವಾಗಿ ನೋಡ್ಕೊಳ್ಳಿ. 4, ನಿಧಾನಕ್ಕೆ ನಿಮ್ಮ ಬೆರಳುಗಳನ್ನ ಎಲ್ಲವನ್ನ ಅಲ್ಲಾಡಿಸಿ. ಸ್ಲೋಲಿ ಮೂವ್ ಯುವರ್ ಫಿಂಗರ್ಸ್. 2 ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಂಡು ತಲೆಯನ್ನ ಸ್ವಲ್ಪ ಬಾಗಿಸಿ ಮನಸ್ಸಿನಲ್ಲಿ ಕೃತಜ್ಞತೆ ಭಾವವನ್ನು ತಂದುಕೊಳ್ಳುತ್ತಾ ರೇಖಿ ಶಕ್ತಿಗೆ ಧನ್ಯವಾದಗಳನ್ನ ಹೇಳುತ್ತಾ 5, 2 ಕೈಗಳನ್ನ ಒಂದಕ್ಕೊಂದು ಉಜ್ಜಿ ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ನಿಮ್ಮ ಕಣ್ಣಿಗೆ, ಮುಖಕ್ಕೆ ಕೊಡಿ. ವೆರಿ ಸ್ಲೋಲಿ, ನಿಧಾನಕ್ಕೆ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ.